ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿರ್ಬೋದು. ತುಂಬ ದಿನದಿಂದ ನಮ್ಮ ಹಸ್ಬೆಂಡ್ನ ರಿಕ್ವೆಸ್ಟ್ ಮಾಡ್ಕೊಂಡು ಫೈನಲಿ ಇವಾಗ ಗೋರೂರು ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಮಳೆಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನೀರು ಬಿಟ್ಟಿರ್ತಾರೆ, ನೋಡೋದಕ್ಕೆ ತುಂಬ ಮಜವಾಗಿರುತ್ತೆ. ಅವ್ರಿಗಂತೂ ಮಳೇಲಿ ನೆನೆಯೋದಕ್ಕೆ ಇಷ್ಟ ಇಲ್ಲ, ನನಗೆ ಮಳೇಲಿ ನೆನೆಯೋದಂದರೆ ಇಷ್ಟ. ಇವಾಗಲೂ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ, ಇವಾಗ ಸ್ವಲ್ಪ ಮಳೆ ಬರೋ ಥರ ಇದೆ. ನೋಡೋಣ, ಮಳೆ ಏನಾದ್ರು ಬಂದರೆ ಮಳೆ ನಿಂತ ಮೇಲೆ ಹೊರಡಬೇಕು ಇವಾಗ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗೋ ಥರ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀನಿ, ಹೋಗೋಣ ಅಂತ. ನಮ್ಮ ಪಾಪುನ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದಿದ್ದೆ. ನಾನು ಮತ್ತು ನಮ್ಮ ಹಸ್ಬೆಂಡ್ ಮತ್ತು ಇವಾಗ ನಮ್ಮ ಇಂಚರ 3 ಜನ ಹೋಗ್ತಾ ಇದ್ವಿ. ಇವಾಗ ಸಡನ್ನಾಗಿ ಮಳೆನೇ ಬಂದುಬಿಡ್ತು. ಬೆಳಗ್ಗೆಯಿಂದ ಮಳೆನೇ ಇರಲಿಲ್ಲ, ಇವಾಗ ಸಡನ್ನಾಗಿ ಮಳೆನೇ ಸ್ಟಾರ್ಟ್ ಆಗೋಯಿತು. ಆಮೇಲೆ ಹೆಂಗೋ ಮಳೆ ಹುಯ್ತಿತ್ತಲ್ಲ, ಹಾಗೆ ಒಂದು ವೀಡಿಯೋ ಮಾಡಿಕೊಂಡು, ನಾನು ನನ್ನ ಮಗಳದ್ದು ಒಂದು ವೀಡಿಯೋನ ಮಾಡಿಕೊಂಡು, ಹಾಗೆ ಒಂದು ಸೆಲ್ಫಿ ವೀಡಿಯೋನ ಮಾಡಿಕೊಂಡು ಹೊರಡೋಣ ಅಂತ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಬಂತು, ಸ್ವಲ್ಪ ಹನಿ ಇತ್ತು ಅಷ್ಟೇ. ನಮ್ಮನೆಯವರಂತೂ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ರು, ಅವ್ರಿಗಂತೂ ಮಳೆಯಲ್ಲಿ ನೆನೆಯೋದಂದರೆ ಆಗೋದೇ ಇಲ್ಲ. ಇವಾಗ ಹೊರಟಿದ್ದೀವಿ. ನಮ್ಮೂರಿಂದ ಅಲ್ಲಿಗೆ ಒಂದು ಅರಕಲಗೂಡಿಗೆ 22 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಅರಕಲಗೂಡಿಂದ ಗೊರೂರು ಹತ್ರನೇ ಅಲ್ವಾ, ಒಟ್ಟಿಗೆ ಟೋಟಲ್ ಒಂದು 24 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರಿಂದ ಅಲ್ಲಿಗೆ. ಇವಾಗ ಇಲ್ಲೇ ಮೇಯ್ನ್ ರೋಡಲ್ಲೇನು ಹೋಗಲಿಲ್ಲ, ಕಟ್ ರೂಟಲ್ಲೇ ಹೋದ್ವಿ. ಇದು ನೋಡಿ, ಅಲ್ಲಿದು ಫ್ರಂಟಲ್ಲಿ ಈ ಥರ ಬರೆದಿದ್ದಾರೆ, ಮೇಯ್ನ್ ಆರ್ಚು ಹೇಮಾವತಿ ಜಲಾಶಯ ಗೊರೂರು. ಅಲ್ಲಂತೂ ಎಷ್ಟು ಜನ ಅಂದರೆ ಸಖತ್ತು ಜನ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಬಂದಿದ್ದರು. ನಮ್ಮ ಹಸ್ಬೆಂಡ್ಗೆ ಅಲ್ಲಿ ಗೋರೂರು ಡ್ಯಾಮ್ ನೋಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸುತ್ತ ಬೆಳೆದಿದ್ದಂಥ ಹಸಿರು ನೋಡಿ ಅವ್ರಿಗಂತೂ ಇಂಥ ಜಾಗ ಇದ್ದಿದ್ರೆ ನಾನು ಎಷ್ಟು ಚೆನ್ನಾಗಿ 1 ತಿಂಗಳವರೆಗೂ ಚೆನ್ನಾಗಿ ಹಸು ಮೇಯಿಸ್ಕೊತಿದ್ದೆ ಅಂತ ಹೇಳ್ತಾಯಿದ್ರು. ಹಾಗೆ ಅಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಹೋದ್ವಿ. ಅಲ್ಲಿಂದ ಮೇನ್ ಗೇಟಿಂದ ಅಲ್ಲಿವರೆಗೆ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅಲ್ಲಿವರೆಗೂ ಫುಲ್ ರೋಡ್ ಮಾಡಿದ್ದಾರೆ. ಪ್ಲೇಸ್ ಅಂತೂ ತುಂಬಾ ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಪ್ಲೇಸ್ ಅಂತೂ. ತುಂಬ ಅಂದರೆ ತುಂಬಾ ಜಾಗ ಇದೆ. ಇಲ್ಲಿ ವಾಟರ್ ಬೀಳ್ತಿರೋ ಸೌಂಡು ಫುಲ್ ಅಲ್ಲಿ ನಾವು ಮೇನ್ ಎಂಟ್ರೆನ್ಸ್ ಬರ್ತೀವಲ್ಲ ಅಲ್ಲಿಗೆ ಕೇಳುತ್ತೆ, ಅಷ್ಟು ಸಕ್ಕತ್ತಾಗಿದೆ ಮಾತ್ರ. ಹಾಗೆ ನಾನು ನನ್ನ ಹಸ್ಬೆಂಡು ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡು, ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ಯಾರೆಲ್ಲ ಹೋಗಿ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ. ಫುಲ್ ಗೇಟ್ ಓಪನ್ ಮಾಡೋದಕ್ಕಿಂತ ಮುಂಚೆ ಹೋಗಿ ನೋಡಿ, ಆಮೇಲೆ ಜನನ ಬಿಡೋದಿಲ್ಲ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಆ ಕಡೆ ಹೋದರೆ ನೀರು ಒಂಥರ ಮಳೆ ಹನಿ ಥರ ಬೀಳ್ತಿರುತ್ತೆ, ಅಲ್ಲಂತೂ ಆಟಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ವಿಡಿಯೋ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಫೋನಲ್ಲಿ ಇರೋರೆಲ್ಲ ಹೇಳ್ತಿದ್ರು, ನೆಕ್ಸ್ಟ್ ಮನೆಗೆ ಹೋಗಿ ಅಕ್ಕಿ ಒಳಗಡೆ ಇಡಬೇಕಾಯ್ತದೆ ಮೊಬೈಲ್ನ ಅಂತ. ಹಾಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ. ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇರಲಿಲ್ಲ, ಏನು ಮಾಡೋದು, ಟೈಮ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗಂತೂ ಹಾಲು ಕರೆಯೋದೇ ಚಿಂತೆ ಆಗಿಬಿಟ್ಟಿತ್ತು. ಹಿಂಗೆ ಅಲ್ಲಿಂದ ನೋಡಿಕೊಂಡು ವಾಪಸ್ ಬಂದ್ವಿ. ಲಾಸ್ಟಲ್ಲಿ ಇದೊಂದು ಕ್ಲಿಪ್ಪಿಂಗ್ಸ್ನ ತಕ್ಕೊಂಡೆ. ಇನ್ನು ಅವತ್ತಂತೂ ನಮ್ಮ ಮನೆಯವ್ರು ಯಾವ ಮೂಡಲ್ಲಿದ್ದರೂ ಗೊತ್ತಿಲ್ಲ, ಯಾವಾಗಲೂ ಹೊರಗಡೆ ಹೋದಾಗ ಏನಾದರೂ ವೀಡಿಯೋ ಮಾಡಿಕೊಡಿ ಅಂದರೆ ಇಲ್ಲೂ ವೀಡಿಯೋ ಮಾಡಬೇಕಾ ಅನ್ನೋರು. ಅವತ್ತಂತೂ ವೀಡಿಯೋಸ್ ಮೇಲೆ ವೀಡಿಯೋಸ್ ಮಾಡಿಕೊಟ್ರು. ನಾನು ಕೇಳ್ತಿದ್ರು, ಚೆನ್ನಾಗಿ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿದರು. ಕೊನೆಯಲ್ಲಿ ಬರಬೇಕಾದ್ರೆ ನಾನು ನನ್ನ ಮಗಳದ್ದು ಒಂದು ವಾಕಿಂಗ್ ವೀಡಿಯೋನ ಮಾಡಿಕೊಂಡು, ಚೆನ್ನಾಗಿರುತ್ತೆ, ಒಂದು ಶಾರ್ಟ್ ವೀಡಿಯೋಗೆ ಇನ್ಸ್ಟಾಗ್ರಾಮಿಗೆ ಹಾಕಬೇಕಾಗತ್ತೆ ಅಂದ್ಬಿಟ್ಟು ಇದೊಂದು ವೀಡಿಯೋನ ಮಾಡಿಕೊಂಡು ಚೆನ್ನಾಗಿ ಬಂದಿದೆ. ಇನ್ನು ಅಲ್ಲಿ ನೀರಲ್ಲಿ ಬಂದಿದ್ದು ಬಿಸಿಯಾಗಿ ಬಜ್ಜಿ, ಪಾನಿಪುರಿ, ಚುರ್ಮುರಿ ಎಲ್ಲ ಮಾರ್ತಾಯಿದ್ರು. ಎಲ್ಲನೂ ಒಂದೊಂದು ಪ್ಲೇಟ್ ತೊಗೊಂಡು ಬಾರಿಸಿದ್ದೇ ಆಯಿತು. ಫಸ್ಟು ಬಜ್ಜಿ ಟೇಸ್ಟ್ ಮಾಡಿದ್ವಿ. ಇನ್ನು ನಮ್ಮ ಹಸ್ಬೆಂಡ್ ಅದ್ರ ಜೊತೆ ಮೆಣಸಿನ್ಕಾಯಿ ಖಾರ ಕಾಂಬಿನೇಷನ್ ಸೂಪರಾಗಿತ್ತು. ಚಳಿಗೋದಕ್ಕೂ ನೀರಲ್ಲಿ ನೆಂದಿದ್ದಕ್ಕೂ ಎಲ್ಲನೂ ತಿಂದ್ಕೊಂಡು ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದು ಫುಲ್ ರೆಸ್ಟ್ ಎಲ್ಲ ಮಾಡಿ ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು ನೈಟ್ ಆಗಿರ್ಬೋದು. ಇದೇ ವೀಡಿಯೋನ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಮಾಡಿದ್ದೀನಿ. ಏನಕ್ಕಂದರೆ ಈ ವಿಡಿಯೋ ತುಂಬಾ ಶಾರ್ಟ್ ಆಯಿತು, ಅದಕ್ಕೆ ನೆಕ್ಸ್ಟ್ ಡೇ ವಿಡಿಯೋನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಅಲ್ಲಿಂದ ಬಂದು ನಾವು ಬರೋ ಅಷ್ಟೊತ್ತಿಗೆ ಒಂದು 5:30-6 ಗಂಟೆ ಆಗಿತ್ತು. ಅಲ್ಲಿಂದ ಬಂದು ಕೊಟ್ಟಿಗೆ ತೊಳ್ಕೊಂಡು ಕರ ಎಲ್ಲ ಬಿಟ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗಂತೂ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ಹೋಗಿ ನೋಡಿಲ್ಲ ಒಂದು ಸಲ ಹೋಗಿ ವಿಸಿಟ್ ಮಾಡಿ, ಹತ್ತಿರ ಇರೋರು. ನಾನಂತೂ ಇಷ್ಟು ಹತ್ತಿರ ಇಟ್ಕೊಂಡು ಇಷ್ಟು ವರ್ಷದಲ್ಲಿ ಇವತ್ತೇ ಫಸ್ಟು ಡ್ಯಾಮ್ ನೋಡೋದಕ್ಕೆ ಹೋಗಿದ್ದು.
ಓಕೆ, ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ. ಇದು ಆಷಾಢ ಶುಕ್ರವಾರದ ವ್ಲಾಗು. ಇದು ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಆಷಾಢ ಶುಕ್ರವಾರ ಪೂಜೆ ಮಾಡೋಣ ಅಂತ ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಎಲ್ಲನೂ ಒರೆಸಿ ಫೋಟೋದ ಹತ್ರ ಎಲ್ಲನೂ ನನ್ನ ಮಗ ಇದ್ದಿದ್ರೆ ಯಾವ ಆಷಾಢ ಶುಕ್ರವಾರನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾವ ವಾರನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹೆಂಗೋ ಅಮ್ಮಂಗೆ ಮನೆ ಹತ್ರನೇ ಇರುತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಬಂದಿದ್ವಲ್ಲ. ಇವಾಗ ಹೆಂಗೋ ನನ್ನ ಕೆಲಸ ಎಲ್ಲ ಈಸಿಯಾಗಿ ಆಗ್ತಾಯಿದೆ. ಇವಾಗ ಫೋಟೋದ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ಗಿಂತ ಮಾತು, ನನಗೆ ನೆಗೆಟಿವ್ ಆಗಿ ಯಾರೂ ಕಮೆಂಟ್ಸ್ ಮಾಡಿಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸಲ್ಲಾಗಿರ್ಬೋದು, ವೀಡಿಯೋಸ್ ಬಗ್ಗೆ ತುಂಬ ಒಳ್ಳೆಯ ಮಾತುಗಳೇ ಬಂದಿದೆ. ಹಾಗೆ ಸಪೋರ್ಟಿವ್ನೆಸ್ಸು ಇದೆ. ನಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಕೆಲವೊಬ್ಬರು ಹೀಗೆ ವೀಡಿಯೋನ ಮಾಡು, ಈ ತಮ್ಲೈನ್ಗೆ ಈ ಥರ ಹಾಕು, ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಈ ಥರ ನೇಮ್ ಇಡು ಅಂತ ಎಲ್ಲ ತುಂಬಾ ಸಜೆಸ್ಟ್ ಮಾಡಿದರು. ಅವ್ರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಕೆಲವೊಂದು ಮಾತಂದರೆ, ಹಳ್ಳಿಲಿರೋ ಹೆಣ್ಮಕ್ಳು ವೀಡಿಯೋ ಮಾಡಬಾರ್ದು, ಹಳ್ಳಿಲಿರೋ ಹೆಣ್ಮಕ್ಳಿಗೆ ಈ ಸೋಷಿಯಲ್ ಮೀಡಿಯಾ ಅಲ್ವಾ, ಹಾಗೆ ಬಡವ್ರಿಗೆ ಈ ಸೋಷಿಯಲ್ ಮೀಡಿಯಾ ಅಲ್ವಾ, ಎಲ್ಲರೂ ದುಡ್ಡು ಇರೋರೇನಾ, ಯಾರೂ ಬಡವರೇ ಇಲ್ವಾ, ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಬಡವರಾಗಿರೋರು ತುಂಬ ಚೆನ್ನಾಗಿ ಬೆಳೆದು ದೊಡ್ಡ ಹಣಕಾಸನ್ನ ಮಾಡಿದ್ದಾರೆ. ಎಲ್ಲರೂ ಸಹ ದುಡ್ಡಿರೋರೇ ಈ ವಿಡಿಯೋನ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ. ಹಾಗೆ RCC ಮನೆ ಇರೋರು, ಮನೆ ಕಡೆ ಚೆನ್ನಾಗಿರೋರು ಮಾತ್ರ ಈ ವಿಡಿಯೋನ ಮಾಡಬೇಕಾ, ಇದೆಲ್ಲ ನಮ್ಮ ಹತ್ರದವ್ರು ಆಡಿದ ಮಾತುಗಳೇ. ಹಾಗೆ ನಿಮ್ಮ ವೈಫ್ನ ನೋಡಿಬಿಟ್ಟು ನಮ್ಮ ವೈಫ್ ಕಲಿತಾರೆ ಅಂತೆಲ್ಲ ಅಂದಿದ್ದಾರೆ. ಹಾಗೆ ಮತ್ತು ಕೆಲವೊಬ್ರು ಹೇಳಿರೋದು, ಈ ಮಾತು ನನಗಿಷ್ಟ ಆಗಲಿಲ್ಲ. ಜನ ಕೆಟ್ಟದ್ದನ್ನು ಜಾಸ್ತಿ ಇಷ್ಟಪಡ್ತಾರಂತೆ, ಇಂಥ ವೀಡಿಯೋಸ್ಗಳನ್ನ ಇಷ್ಟಪಡಲ್ವಂತೆ. ಅಂದರೆ ಈಗ ನೆಗೆಟಿವ್ ಆಗಿಲ್ಲ ವೀಡಿಯೋ ಮಾಡ್ತಿರ್ತಾರಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು, ಆ ಥರ ವೀಡಿಯೋಸ್ನ ಜನ ಇಷ್ಟಪಡ್ತಾರಂತೆ, ಈ ಥರ ವೀಡಿಯೋಸ್ನ ಜನ ಇಷ್ಟಪಡಲ್ವಂತೆ. ನೀವೇ ನೋಡ್ತಿರ್ಬೋದು, ಆ ವೀಡಿಯೋಸ್ಗಿಂತ ಇಂಥ ವೀಡಿಯೋಸೇ ಚೆನ್ನಾಗಿ ಓಡ್ದಿರೋದು. ಹಾಗೆ ನನಗೂ ಸಹ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲೇ ರೆಸ್ಪಾನ್ಸ್ ಬರ್ತಿದೆ. ನಾನು ವಾಯ್ಸು ನಿಮಗೆ ಸ್ವಲ್ಪ ಜೋರಾಗಿ ಕೇಳಿಲ್ಲ ಅಂದರೆ ಫುಲ್ ವ್ಯಾಲ್ಯೂಮ್ನ ಕುಟ್ಕೊಂಡು ಕೇಳಿ, ಏನಕ್ಕಂದರೆ ನಾನು ತುಂಬ ನಿಧಾನವಾಗಿ ಮಾತಾಡ್ತಾಯಿದ್ದೀನಿ. ಪಾಪು ಮಲಗಿದ್ದಾನೆ, ನಾನು ಜೋರು ವಾಯ್ಸಲ್ಲಿ ವಾಯ್ಸ್ ಓವರ್ ಕೊಟ್ಬಿಟ್ರೆ ಎದ್ಬಿಡ್ತಾನೆ ಅಂತ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನನ್ನ ವೀಡಿಯೋಸಲ್ಲಿ ಜನ ತುಂಬಾ ಇಷ್ಟಪಟ್ಟು ವೀಡಿಯೋಸ್ನ ನೋಡ್ತಾರೆ. ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಸಹ ಬರ್ತಿದೆ. ಕೆಲವೊಂದು ವೀಡಿಯೋಸು ಚೆನ್ನಾಗಿ ಸಹ ರೀಚ್ ಆಗಿದೆ. ನಾನಂತೂ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿಕೊಂಡು ಮನಿನೂ ಸಹ ಅರ್ನ್ ಮಾಡ್ತಾಯಿದ್ದೀನಿ. ನನಗಂತೂ ಇದು ತುಂಬ ಯೂಸ್ ಆಗಿದೆ. ಹಂಗಂತ ನಾನು ಬರೀ ಫೋನ್ನೇ ಇಟ್ಕೊಂಡು ಕೂತಿರಲ್ಲ, ನಾನು ಮನೆ ಕೆಲಸನೂ ಸಹ ಮಾಡ್ಕೊತೀನಿ, ನಮ್ಮ ಪಾಪುನೂ ಸಹ ನೋಡ್ಕೊತೀನಿ, ಮನೆ ಜವಾಬ್ದಾರಿಗಳನ್ನೂ ಸಹ ಮಾಡ್ತಾಯಿದ್ದೀನಿ. ಹಂಗಂತ ಇಷ್ಟೊತ್ತಿನಲ್ಲೂ ಫೋನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಹಾಗಾದ್ರೆ ಮಾತಾಡೋರು ಬಂದು ಏನಾದರೂ ಮಾಡಿಕೊಡ್ತಿದ್ದಾರಾ? ಇಲ್ಲ ತಾನೇ, ನಮ್ಮ ಮನೆ ನಡೀತಾ ಇದೆ, ನಮ್ಮ ಮನೆ ಕೆಲಸಗಳೆಲ್ಲ ಆಗ್ತಾಯಿದೆ. ಅದ್ರಟ್ಟಿಗೆ ಅದಾಗುತ್ತೆ, ಇದ್ರಟ್ಟಿಗೆ ಇದು ನಡೀತಾ ಇರುತ್ತೆ. ಇನ್ನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಯಾವತ್ತೂ ಸಹ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಅಂದರೆ, ಒಂದು ನಮ್ಮ ಅಮ್ಮನ ಮಾತಿಗೆ, ಒಂದು ನಮ್ಮ ಹಸ್ಬೆಂಡ್ ಮಾತಿಗೆ. ಏನಕ್ಕಂದರೆ ಅವರು ನನ್ನ ಚಿಕ್ಕದ್ರಿಂದ ಸಾಕಿ ಬೆಳೆಸಿ ನನ್ನ ಕಷ್ಟ ಸುಖ ನೋಡಿರೋರು ನಮ್ಮಮ್ಮ. ಹಾಗೆ ಮದುವೆ ಆದಮೇಲೆ ನನ್ನ ಕಷ್ಟ ಸುಖ ನೋಡ್ತಾ ಇರೋರು ನಮ್ಮ ಹಸ್ಬೆಂಡು. ಇವ್ರ ಮಾತಿಗೆ ಮಾತ್ರ ನಾನು ಬೆಲೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಪ್ರತಿಯೊಂದು ಹುಡುಗಿನೂ ಇದೇ ಥರ ಮಾತುಗಳನ್ನ ಕೇಳಿರ್ತಾರೆ. ಆ ವೀಡಿಯೋಸ್ಗಳ್ನ ಸಹ ಶೇರ್ ಮಾಡ್ಕೊಂಡಿದ್ದಾರೆ, ನಾನು ಸಹ ನೋಡಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ವೀಡಿಯೋಸ್ನ ಯಾವುದೇ ರೀತಿ ಮಾಡೋದಂತ ಪ್ರತಿಯೊಂದನ್ನು ಸರ್ಚ್ ಮಾಡಿ ಸಹ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು. ಓಕೆ, ಅವರ ಕ್ವಶನ್ಸ್ಗೆಲ್ಲ ನಾನು ಇವತ್ತು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯ ಮಾತಲ್ಲೇ ಸಹ ಹೇಳಿದ್ದೀನಿ. ನಾನು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಬೆಲೆ ಕೊಡೋದು ಒಂದು ಅಮ್ಮನ ಮಾತಿಗೆ, ಇಲ್ಲ ನನ್ನ ಹಸ್ಬೆಂಡ್ ಮಾತಿಗೆ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ಸಹ ಉಪ್ಪಿನ ದೀಪನ ಹಚ್ಚಿದ್ದೀನಿ. ಇವತ್ತು ನನಗೆ ಫುಲ್ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಾಗೆ ಹಚ್ಚಿದ್ದೀನಿ. ಹಾಗೆ ಕೆಳಗಡೆ ಇಡೋದಕ್ಕೆ ಮಣ್ಣಿಂದು ಪ್ಲೇಟ್ಗಳೇನೂ ಇರಲಿಲ್ಲ. ಹಾಗೆ ಒಂದು ದೀಪಕ್ಕೆ ಉಪ್ಪನ್ನ ಹಾಕ್ಬಿಟ್ಟು ಇನ್ನೊಂದು ದೀಪಕ್ಕೆ ದೀಪನ ಹಚ್ಚಿದ್ದೀನಿ. ನೆಕ್ಸ್ಟ್ ವಾರದೊಳಗಡೆ ಹೋಗಿ ತೊಗೊಂಬರ್ಬೇಕು, ಸಂತೆಗೆ ಹೋಗಿ. ಇವಾಗ ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಹೊಸ್ಲಿಗೂ ಸಹ ಪೂಜೆನ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್, ಕೀಪ್ ವಾಚಿಂಗ್.